ಯಾರು ಕಾಣದೂರು ಅಲ್ಲಿ ನಾನು ಕೇಳು ಜೋಗಿ 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 ಜೋಗಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಫುಲ್ ನಾಟ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ ಡೈರೆಕ್ಟ್ ಮೋಷನ್ ಪ್ರೆಸ್ ಬೇಕಾಗುತ್ತೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ನಿಮ್ಮ ಡೈರೆಕ್ಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. 0.00 ಸೆಕೆಂಡ್ ಅಂತ ಹಿಡಿದು 16.15 ಸೆಕೆಂಡ್ವರೆಗೂ ಇರುತ್ತೆ ಈ ಸಾಂಗು. ನೋಡ್ಬೋದು ಈ ರೀತಿ ನಾನು ಬೀಟ್ನ ಹಾಕಿರ್ತೀನಿ. ನಂತರ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೆಸ್ಟಿನಿ ಆಪ್ಷನ್ ಬಾಜು 3 ಡಾಟ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ಕೊಟ್ಟ ನಂತರ ಬ್ಯಾಕ್ ಬಂದು ಈ ರೀತಿ ಇದನ್ನ ಫುಲ್ಲು ಸಾಂಗ್ ಎಂಡ್ಗೆ ತೊಗೊಂಬಂದ್ಬಿಡಿ. ತೊಗೊಂಬಂದ ನಂತರ ಮತ್ತೆ 0.00 ಸೆಕೆಂಡಿಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದರೆ ಸೆಕೆಂಡ್ನೇ ಬೀಟಿಗೆ ಹೋಗಿ ಅದು ನಿಲ್ಲುತ್ತೆ. ಸೆಕೆಂಡ್ನೇ ಬೀಟು 2.19 ಸೆಕೆಂಡ್ವರೆಗೂ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇಮೇಜ್ನ. ಇಲ್ಲಿ ನೋಡ್ಬೋದು ಟ್ರಿಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಟ್ರಿಮ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಟ್ರಿಮ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಅದು ಕಟ್ ಆಗುತ್ತೆ. ನೋಡಿ ಕಟ್ ಆಯಿತು, ಈ ರೀತಿ ಕಟ್ ಆಗುತ್ತೆ. ಇದೇ ರೀತಿ ಕ್ಲಿಕ್ ಮಾಡ್ಕೊತ ಎಲ್ಲ ಇಮೇಜ್ನು ಕಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ನೋಡ್ಬೋದು ಎಲ್ಲ ಇಮೇಜ್ನು ಈ ರೀತಿ ಕಟ್ ಮಾಡಿದ ನಂತರ 0.00 ಸೆಕೆಂಡ್ಗೆ ಇಟ್ಕೊಂಡು ನಂತರ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಫಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರಬೇಕಾಗುತ್ತೆ. ಫಸ್ಟ್ ಇಮೇಜ್ದು ಈ ರೀತಿ ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಂಡ ನಂತರ ಫಸ್ಟ್ ಎಫೆಕ್ಟು ಬಂದುಬಿಟ್ಟು 0.00 ಸೆಕೆಂಡ್ ಅಂತ ಸ್ಟಾರ್ಟ್ ಆಗಿರುತ್ತೆ. 0.00 ಸೆಕೆಂಡ್ ಅಂತ ಸ್ಟಾರ್ಟ್ ಆಗಿ 2.20 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಬಿಟ್ಟು ಕೊಟ್ಕೊಳ್ಳಿ. ಕೊಟ್ಕೊಂಡ ನಂತರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ಗೆ ಹೋಗಿ ಬೀಟ್ ಮಾರ್ಕ್ ಪ್ರೆಸೆಟ್ನ ಮಾಡಿಕೊಂಡು 0.00 ಸೆಕೆಂಡಿಂದ 2.19 ಸೆಕೆಂಡ್ವರೆಗೂ ಫಸ್ಟ್ ಇಮೇಜ್ ಇರುತ್ತೆ. ಆ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನೋಡ್ಬೋದು ಫಸ್ಟ್ ಎಫೆಕ್ಟ್ಗೆ ಫಸ್ಟ್ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ನಂತರ ಮತ್ತೆ ಬ್ಯಾಕ್ ಬನ್ನಿ. ಸೆಕೆಂಡ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಸೆಕೆಂಡ್ ಫೋಟೋ 2.19 ಸೆಕೆಂಡ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಬೀಟ್ ಮಾರ್ಕ್ನಲ್ಲಿ ಶೇಕ್ ಎಫೆಕ್ಟ್ನಲ್ಲಿ ಕೂಡ 2.19 ಸೆಕೆಂಡಿಂದಲೇ ಸ್ಟಾರ್ಟ್ ಆಗಿರುತ್ತೆ. ನೋಡ್ಬೋದು ಸೆಕೆಂಡ್ನೇ ಫೋಟೋ ಇಲ್ಲಿರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು ಸೆಕೆಂಡ್ ಫೋಟೋಗೆ ಹೋಗಿ ಈ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಸೆಕೆಂಡ್ ಫೋಟೋ ಬಂದುಬಿಟ್ಟು 2.19 ಸೆಕೆಂಡ್ ಅಂತ ಹಿಡಿದು 3.24 ಸೆಕೆಂಡ್ವರೆಗೂ ಇರುತ್ತೆ. ಅದನ್ನ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ಕೊಟ್ಟು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ರೈಟ್ ಸೈಡಲ್ಲಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ರೈಟ್ ಸೈಡ್ಗೆ ಎಳ್ಕೋಬೇಕು. ನೀವು ಸ್ವಲ್ಪ ಪೋಸ್ಟರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಜಸ್ಟ್ ನಾನು ಈ ರೀತಿ ಇಟ್ಕೊಂಡಿರ್ತೀನಿ. ನಂತರ ಮತ್ತೆ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಥರ್ಡ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಇವಾಗ ಥರ್ಡ್ ಫೋಟೋ ಎಫೆಕ್ಟು ಸೆಕೆಂಡ್ ಫೋಟೋ ಫಸ್ಟ್ ಫೋಟೋ ಸೆಕೆಂಡ್ ಫೋಟೋ ಆದ ನಂತರ ಥರ್ಡ್ ಫೋಟೋ ಇಲ್ಲೇ ಇರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಬಿಟ್ಟು ಕೊಟ್ಕೊಳ್ಳಿ. ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಥರ್ಡ್ ಫೋಟೋಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಫಸ್ಟ್ ಫೋಟೋ ಸೆಕೆಂಡ್ ಫೋಟೋ ಎರಡು ಎಫೆಕ್ಟ್ ಪೇಸ್ಟ್ ಆಗಿರ್ತವೆ. ನಂತರ ಥರ್ಡ್ ಫೋಟೋ 3.24 ಸೆಕೆಂಡ್ ಅಂತ ಇರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ಥರ್ಡ್ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ನಂತರ ಮತ್ತೆ ಬ್ಯಾಕ್ ಒಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಫೋರ್ತ್ ಫೋಟೋದು ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ.
ನೋಡ್ಬೋದು 3 ಫೋಟೋ ಆಗಿರ್ತವೆ. ನಂತರ ಫೋರ್ತ್ ಫೋಟೋ ಬಂದುಬಿಟ್ಟು 5.18 ಸೆಕೆಂಡ್ ಅಂದರೆ ಸ್ಟಾರ್ಟ್ ಆಗಿರುತ್ತೆ ಶೇಕ್ ಎಫೆಕ್ಟ್ನಲ್ಲಿ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬಿಟ್ ಮ್ಯಾಪ್ ಪ್ರಿಸೆಟ್ಗೆ ಹೋಗಿ ಈ ಕಾಪಿ ಮಾಡ್ಕೊಂಬಂದು ಎಫೆಕ್ಟ್ನ ಹೋಗಿ ಪೇಸ್ಟ್ ಮಾಡ್ಕೋಗುತ್ತೆ ಫೋರ್ತ್ ಫೋಟೋಗೆ. ನೋಡ್ಬೋದು ಬಿಟ್ ಮ್ಯಾಪ್ನಲ್ಲಿ ಕೂಡ 5.18 ಸೆಕೆಂಡ್ ಇದ್ದರೆ ಸ್ಟಾರ್ಟ್ ಆಗಿರುತ್ತೆ ಫೋರ್ತ್ ಫೋಟೋ. ಆ ಫೋಟೋನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು 5th ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ 5ನೇ ಫೋಟೋದ್ದು. ಆ ಎಫೆಕ್ಟ್ನ ಕಾಪಿ ಮಾಡ್ಕೊಂಬಂದು 5ನೇ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ನೋಡ್ಬೋದು 5th ಫೋಟೋ ಬಂದುಬಿಟ್ಟು 5th ಫೋಟೋ ಬಂದುಬಿಟ್ಟು 7.16 ಸೆಕೆಂಡ್ ಅಂದರೆ ಸ್ಟಾರ್ಟ್ ಆಗಿರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಬ್ಯಾಕ್ ಬಂದು 5th ಫೋಟೋಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಇಲ್ಲಿರುತ್ತೆ 7.16 ಸೆಕೆಂಡ್ ಅಂದರೆ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ಈ ರೀತಿ ಪೇಸ್ಟ್ ಮಾಡ್ಕೊತ ಎಲ್ಲ ಫೋಟೋಗೂ ಪೇಸ್ಟ್ ಮಾಡ್ಕೊತ ಹೋಗಿ. ಇನ್ನೂ 5 ಫೋಟೋ ಇರ್ತವೆ. ಇವಾಗ 5 ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿರ್ತವೆ, ಇನ್ನೂ 5 ಫೋಟೋ ಇರ್ತವೆ. ಆ 5 ಫೋಟೋಗೂ ಎಫೆಕ್ಟ್ನ ಪೇಸ್ಟ್ ಮಾಡಿದ ನಂತರ ಮತ್ತೆ ಬ್ಯಾಕ್ ಬನ್ನಿ. ಎಲ್ಲ ಫೋಟೋಗೂ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ ಮಾಡಿಕೊಂಡು ಈ ರೀತಿ ಫುಲ್ ಎಡಗಡೆ ಎಳ್ಕೊಂಬಿಡಿ. ಎಳ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಭರತ್ ಬೀಡ್ಸ್ ಅಂತ ನಾನು 3 ಲೇಯರ್ನ ಕೊಟ್ಟಿರ್ತೀನಿ. ಆ ಲೇಯರ್ನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಕಾಫಿ ಲೇಯರ್ ಕೊಟ್ಕೋಬೇಕು. ಕಾಫಿ ಲೇಯರ್ ಕೊಟ್ಕೊಂಡು ಬ್ಯಾಕ್ ಒಂದು ಬಿಟ್ ಮ್ಯಾಪ್ ಪ್ರಿಸೆಟ್ ಮಾಡಿಕೊಂಡು 0.02 ಸೆಕೆಂಡ್ ನಂತರ 3 ಲೇಯರ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದರೆ ಕೇವಲ ಅದು 24 ಸೆಕೆಂಡ್ವರೆಗೂ ಮಾತ್ರ ಆಗಿರುತ್ತೆ. ಫುಲ್ ಸಾಂಗ್ ಎಂಡ್ಗೆ ಈ ರೀತಿ ತೊಗೊಂಬಂದು 3 ಲೇಯರ್ನ ಕ್ಲಿಕ್ ಮಾಡಿ ಈ ರೀತಿ ಫುಲ್ ಎಳೆದ್ಬಿಡಿ. ಎಳೆದ ನಂತರ ಈ ರೀತಿ ವಿಡಿಯೋದ್ದು ಕಲರ್ ಚೇಂಜ್ ಆಗಿರುತ್ತೆ. ನಂತರ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು 1080p ಇದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಪ್ರಿವ್ಯೂಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಬಾಯ್ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.